ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿರೋ ಐಸು ನಾವು ನೋಡೇ ಇಲ್ಲ. ದಿಸ್ ಈಸ್ ದ ಫಸ್ಟ್ ಒನ್ ಇಷ್ಟು ಎಕ್ಸ್ಟ್ರೀಮ್ ಆಗಿರೋದು. ಬಾ ಗುರು, ಆಲ್ 360 ವ್ಯೂ ಕಂಪ್ಲೀಟ್ಲಿ ಐಸು. ಇದರೊಳಗಡೆ ನಾವು ರೈಡ್ ಮಾಡ್ತಾಯಿದ್ದೀವಿ. ಕೈ ಬಾಡಿ ಎಲ್ಲ ಫುಲ್ ನಂಬಾಗೋಯ್ತು. ಐ ಕಾಂಟ್ ಎನಿಮೋರ್. ನೋಡಿ ಕೆಳಗಡೆ ರಿವರ್ ಫುಲ್ ಫ್ರೀಸು, ಐಸ್ ಆಗಿಬಿಟ್ಟಿದೆ ಫುಲ್ಲು. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಸ್ಲೋ. ಟ್ರಾಕ್ಷನ್ ತೊಗೋಬೇಕಷ್ಟೇ. ಕೈ ತೋರಿಸ ಸಂತೋಷ ಆ ಥರ ಇದ್ದಾಗ ಹ್ಯಾಂಡ್ ತೋರಿಸ್ಬೇಕು ನೀನು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿರೋ ಐಸು ನಾವು ನೋಡೇ ಇಲ್ಲ. ದಿಸ್ ಈಸ್ ದ ಫಸ್ಟ್ ಒನ್ ಇಷ್ಟು ಎಕ್ಸ್ಟ್ರೀಮ್ ಆಗಿರೋದು. ಬಾ ಗುರು, ಆಲ್ 360 ವ್ಯೂ ಕಂಪ್ಲೀಟ್ಲಿ ಐಸು. ಇದರೊಳಗಡೆ ನಾವು ರೈಡ್ ಮಾಡ್ತಾಯಿದ್ದೀವಿ. ಕೈ ಬಾಡಿ ಎಲ್ಲ ಫುಲ್ ನಂಬಾಗೋಯ್ತು. ಐ ಕಾಂಟ್ ಎನಿಮೋರ್. ಬೋಳಿ ಮಗನೇ, ಕಚರಾ ಬೋಳಿ ಮಕ್ಕಳು ಬಂದು ನಿಂತ್ಕೊಂಡ್ರು ಗಾಡಿಯಲ್ಲಿ. ತಾವು ದಮ್ಮಿದ್ರೆ ಬೋಳಿ ಮಕ್ಕಳ ಆಮೇಲೆ ಹೇಳ್ರು. ಗಾಡಿಯಲ್ಲಿ ನಿಂತ್ಕೊಬೇಕು, ಗೊತ್ತಾಗುತ್ತೆ. ನೋಡಿ, ಎಕ್ಸ್ಟ್ರೀಮ್ ಕೋಲ್ಡ್, ಎಕ್ಸ್ಟ್ರೀಮ್ ಸ್ನೋಫಾಲ್. ಈ ಥರ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ದಿಸ್ ಈಸ್ ಮೈ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಎಕ್ಸ್ಪೀರಿಯೆನ್ಸಿಂಗ್ ಸೋ ಮಚ್ ಐಸ್ and riding on it. Fucking man, shit, what the hell. ಸ್ನೋ ಕಣ್ಣಿಗೆ ಬೀಳ್ತಿದೆ. ಸುತ್ತಮುತ್ತ ಬರೀ ಐಸು, ಐಸ್ ಅಷ್ಟೇ. ಐಸ್ ಬಿಟ್ಟರೆ ಏನೂ ಇಲ್ಲ, ಎಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ನನ್ನ ಮೊಬೈಲ್ ಡಿವೈಸೇ ಆಫ್ ಆಗೋಯ್ತು. ಇದು ಮ್ಯಾಪ್ ಡಿವೈಸು ಆಫೇ ಆಗೋಯ್ತು, ಅಷ್ಟು ಕೋಲ್ಡು. ಯಪ್ಪ ಜೋರೆ ಮುಖದ ಮೇಲೆ ಬೀಳ್ತಿದೆ ಕಣೆ. ಫೇಸ್ ಮೇಲೆ ಒಳ್ಳೆ ಈ ಫ್ರೀಜರ್ ಒಳಗಡೆ ಕುತ್ಕೊಂಡ್ರೆ ಹೆಂಗಿರುತ್ತೆ ಹಂಗಿದೆ. ಬರಾಚಲಫ ಏನು ಪಾಸ್ ಇದು. ಅಲ್ಲಿ ನಿಲ್ಲಕ್ಕೆ ನನ್ನ ಕೈಲಿ ಆಗಿಲ್ಲ, ಫೋಟೋ ತೊಗೊಳಕ್ಕೆ ಆಗಿಲ್ಲ. ಎನಿವೇಸ್ ಗೋಪ್ರೋ ವಿಡಿಯೋ ಮಾಡ್ತಿದ್ದೀನಲ್ಲ, ಸಾಕ್ಬಿಡಿ ಗುರು. ಆದಷ್ಟು ಸ್ಲೋ ಓಡಿಸ್ತೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಸ್ಕಿಡ್ ಆ್ಯಂಡ್ ಫಾಲ್ ಹಿಯರ್. ಚಾನ್ಸಸ್ ಆಫ್ ಬ್ಲ್ಯಾಕ್ ಐಸ್ ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ಐಮ್ ಡ್ಯಾಮ್ ಶೋರ್ -10 -15 ಇರಬೇಕಿಲ್ಲಿ. ಬಿಕಾಸ್ ಇಷ್ಟೊಂದು ಐಸ್ ನಾನು ಯಾವುದ್ರಲ್ಲೂ ನೋಡಿಲ್ಲ. ನಾನು ಫಸ್ಟ್ ಟೈಮ್ ಎಲ್ಲ ಪಾಸ್ಗಿಂತ ಇದರಲ್ಲಿ ನೋಡ್ತಾ ಇರೋದು. ಅದು ಆಫೇ ಆಗೋಯ್ತು ಡಿವೈಸು. ಏನೋ ಅಮ್ಮ ನೋಡಿ, ಈ ಬೋಳಿ ಮಕ್ಕಳು ಮೇಲೇ ಬರ್ತಾರೆ, ಟರ್ನೇ ಮಾಡಲ್ಲ ಕಚಡ ಮಕ್ಕಳು. ನೋಡು ರೋಡ್ ಮೇಲೆ ಹೆಂಗೆ ಹೋಗ್ತಿದೆ ನೋಡಿಲಿ. ಈ ಗಾಂಡು ನನ್ನ ಮಕ್ಳು ಹೆಂಗೆ ಬರ್ತಾರೆ ಅಂತ ಸ್ಪೀಡಾಗಿ. ಓ ಮೈ ಗಾಡ್, ಯಪ್ಪ. ಪಾಸಸ್ ಅಂದರೆ ಸ್ವರ್ಗ ಅಂದ್ಕೊಂಡಿದ್ದೆ ನಾನು, ಸ್ವರ್ಗದ ಥರ ಕಾಣಿಸುತ್ತೆ ಅಂದ್ಕೊಂಡಿದ್ದೆ ನಾನು. ಬಟ್ ಅಲ್ಲೆಲ್ಲೋ ಕೂತ್ಕೊಂಡು ನಾವು ನೋಡೋರಿಗೆ ಹಂಗೆ ಅನಿಸುತ್ತೆ, ಸ್ವರ್ಗ ಅನಿಸುತ್ತೆ. ಇಲ್ಲಿ ರಿಯಲ್ ಆಗಿ ಫೇಸ್ ಮಾಡ್ತಿರೋರಿಗೆ, ಇದ್ರ ಮೂಲಕ ಹೋಗೋರಿಗೆ ರಿಯಲ್ ಹೆಲ್. It's not easy to go through this passes on the bike. ಇರಮ್ಮ ಒಂದು ಪಾಡ್ಕೊಂಡು ಬರ್ತಾನೆ, ನಮ್ಮ ಪಾಡಿಗೆ ನಾವು ಹೋಗೋಣ. ಆ ಡಿವೈಸ್ ಅಂತೂ ಆಫೇ ಆಗೋಯ್ತು. ಹೇಳಾಕೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಡುತ್ತೆ, ನಂಬಾಗ್ಬಿಟ್ಟಿದೆ ಕೈಯೆಲ್ಲ. ನನಗೆ ಒಂದು ಭಯ ಏನಪ್ಪ ಅಂದರೆ ಬ್ಲ್ಯಾಕ್ ಐಸ್ ಇದ್ದು ಸ್ಕಿಡ್ ಆಗಿಬಿಟ್ರೆ ಅಂತ ಭಯ ನನಗೆ. ಅದಕ್ಕೋಸ್ಕರ ಆದಷ್ಟು ಸ್ಲೋ ಓಡಿಸ್ತಾ ಇದ್ದೀನಿ. I don't want to take risk with my wife here. Oh fuck man, shit. ಓ ರೋಡಲ್ಲೆಲ್ಲ ಐಸು ಬಿದ್ದಿರೋದು. ರೋಡಲ್ಲಿ ಹೊಗೆ ಬರ್ತಿದೆ ಇದಕ್ಕೆ ಐಸ್ಗೆ.
ಅಷ್ಟು ಎಕ್ಸ್ಟ್ರೀಮ್ ಕೋಲ್ಡ್ ಇದೆ ವೆದರು. ಮುಂದೆ ಮ್ಯಾಪ್ ಡಿವೈಸೇ ಆಫ್ ಆಗೋಯ್ತು ನಂದು. ಯಪ್ಪ, ಅಲ್ಲಿ ನೋಡಿ ನೋಡಿ ಹೆಂಗೆ ಹೊಗೆ ಬರ್ತಿದೆ ಅಂತ. ಅಯ್ಯಪ್ಪ, ಚಿಕ್ಕ ರೋಡ್ ಇದು. ಯೋ, ಕಣ್ಣೆಲ್ಲ ಇದು ಬಾಡಿ ತಲೆ ಎಲ್ಲ ಫುಲ್ಲು ಗುಯಿ ಅಂತಿದೆ ಕಡೆ ಕೋಲ್ಡ್ಗೆ. ಯಾವಾಗ ಈ ಕೋಲ್ಡಿನ ಆಚೆ ಹೋಗ್ತೀನೋ ಅನಿಸ್ಬಿಟ್ಟಿದೆ ನನಗೆ. ಅವರೆಲ್ಲ ಅಲ್ಲೇ ನಿಂತ್ಕೊಬಿಟ್ರು ಆಗಲ್ಲ ಅಂತ, ಬಟ್ ಅಲ್ಲೇ ನಿಂತ್ಕೊಂಡಷ್ಟು ನರ್ಕನೇ ಅದು. ಯು ಹ್ಯಾವ್ ಟು ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. ಯು ಕ್ಯಾನ್ ಡೂ ಇಟ್. ಹ್ಞೂ, ಕೆಳಗಡೆ ಹೋಗ್ಬಿಟ್ರೆ ಸಾಕು ನಮಗೆ. ಫುಲ್ಲು ಹಿಂಸೆ. ನನಗೆ ಬ್ಲ್ಯಾಕ್ ಐಸ್ ಮಾತ್ರ ಬೇಡಪ್ಪ ದೇವರೇ, ದಯವಿಟ್ಟು. ಕಾಲ್ ಇಟ್ಸ್ ಗೆಟಿಂಗ್ ಎಕ್ಸ್ಟ್ರೀಮ್ ಹಿಯರ್. ಅದ್ರಲ್ಲಿ ಜಾರಿ ಹೋಗಿ ಬಿದ್ದರೆ ಇನ್ನೊಂದು ನರ್ಕ ಗಾಡಿ ಎತ್ತೋಷ್ಟರಲ್ಲಿ. ಐಸು ರಿವರ್ ಕೆಳಗಡೆ ಇದೆ, ಅದು ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ರಿವರೇ ಫ್ರೀಸ್ ಆಗಿಬಿಟ್ಟಿದೆ, ತಲೆ ಹಿಡ್ಕೊಂಡ್ಬಿಡುತ್ತೆ ಹಾಂ ಕೋಲ್ಡ್ಗೆ. ಸೂರಜ್ ತಾಲ್, ಅದು ಯಾವ ತಾಲೋ ಅಪ್ಪ ನಮಗಂತೂ ಆಗ್ತಾಯಿಲ್ಲ ಇಲ್ಲಿ. ಸಮ್ಮರೇ ಈ ರೇಂಜ್ ಅಂದರೆ ಇನ್ನು ವಿಂಟರ್ ಯಾವ ರೇಂಜಿಗೆ ಇರುತ್ತೆ? ಹಾಂ, ವಿಂಟರು ಇನ್ನು ಯಾವ ರೇಂಜಿಗೆ ಇರಬೇಕು ನೋಡಿ. ಕೆಳಗಡೆ ರಿವರ್ ಫುಲ್ ಫ್ರೀಸು, ಐಸ್ ಆಗಿಬಿಟ್ಟಿದೆ ಫುಲ್ಲು. ನೀವು ನಿಂತ್ಕೊಂಬನ್ರಿ, ನಾನು ನಿಂತ್ಕೊಳ್ಳೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಐ ಡೋಂಟ್ ವಾಂಟ್ ಟು ಟೇಕ್. ಓಹೋ, ಇಲ್ಲಿ ಐಸ್ ಇದೆ, ಬ್ಲ್ಯಾಕ್ ಐಸ್ ಇದೆ ಇಲ್ಲಿದೆ, ಲೈಟಾಗಿದೆ. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಸ್ಲೋ. ಟ್ರಾಕ್ಷನ್ ತೊಗೋಬೇಕಷ್ಟೇ. ಕೈ ತೋರಿಸು, ಸಂತೋಷ. ಆ ಥರ ಇದ್ದಾಗ ಹ್ಯಾಂಡ್ ತೋರಿಸ್ಬೇಕು ನೀನು. ನಾನು ಹೇಳೋವಾಗೂ ವೆಯ್ಟ್ ಮಾಡೋದಲ್ಲ. ಓ ಮೈ ಗಾಡ್, ಇದು ಯಾವುದೋ ಇದು ತಲೆ ಫುಲ್ ನೋತಿದೆ ನನಗೆ. ತಲೆ ಫುಲ್ಲು ಅಂದ್ಬಿಡ್ತಾ ಕೋಲ್ಡ್ಗೆ. ತಲೆಯಲ್ಲಿರೋ ಬ್ರೈನೆಲ್ಲ ಫುಲ್ ಫ್ರೀಸ್ ಆಗಿಬಿಡುತ್ತೆ ನನಗೆ ಬಿಟ್ಟರೆ ಇನ್ನೊಂದು 2 ನಿಮಿಷಕ್ಕೆ. ಓ ಮೈ ಗಾಡ್, ಇದು ಮುಗಿಯದ ಕತೆ. ಇದು ಮುಗಿಯದ ಕತೆ, ಮುಗಿಯದ ಕತೆ. ಕೆಳಗಡೆ ಹೋಗ್ತಿದ್ದೀವಿ ಗೊತ್ತು, ಬಟ್ ನೋಡು ಇನ್ನೂ ಎಷ್ಟಿದೆ. ಕಮಾನ್ ನಿಖಿತಾ, ಯು ಕ್ಯಾನ್ ಟೇಕ್ ಇಟ್. ಹಾ, ಲೆಟ್ಸ್ ಎಂಜಾಯ್ ಇಟ್. ಬಿಡಮ್ಮ ಸುಮ್ಮನೆ ಯಾಕೆ, ಕೈ ಕಷ್ಟ. ಓ ಮೈ ಗಾಡ್. ಓ, ಸ್ನೋ ಒಂದು ಕಡೆ ಫ್ರೆಶ್ ಸ್ನೋ ಬೀಳ್ತಾ ಇದೆ, ಅದರಲ್ಲಿ ಆ ಕಡೆ ಈ ಕಡೆ ಇದು ಐಸ್ ಬರೆ, ಸ್ನೋ ಬರೆ, ಎಕ್ಸ್ಟ್ರೀಮ್ ಕೋಲ್ಡು. ರಿಯಲಿ ಡಿಫಿಕಲ್ಟ್ ಮ್ಯಾನ್. ಓಹೋ, ವೈಸರಲ್ಲಿ ಒಳಗಡೆ ಬರ್ತಿದೆ ಐಸ್, ನನಗೆ ಸ್ನೋ ಬೀಳ್ತಿದೆ. ರಿಯಲಿ ಈ ಜಾಕೆಟ್ ಹಾಕಿರೋದಕ್ಕೆ ಸ್ವಲ್ಪ ನನಗೆ ಸಪೋರ್ಟ್ ಕೊಡ್ತಿದೆ. ಇದು ವಾಟರ್ ಪ್ರೂಫ್ ಜಾಕೆಟು, LS2 ಇಂದ ತೊಗೊಂಡಿರೋದು ನಾನು. ಸೊ ಸ್ವಲ್ಪ ಸಪೋರ್ಟ್ ಮಾಡ್ತಿದೆ ಕೋಲ್ಡ್ಗೆ. ಹ್ಯಾಂಡ್ಸ್ ಮಾತ್ರ ಫುಲ್ ನಂಬಾಗ್ತಿದೆ. ಒಳಗಡೆ ಥರ್ಮಲ್ಸ್ ಹಾಕೊಂಡ್ರು ಅದ್ರ ಮೇಲೆ ರೈಡಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನಂಬಾಗ್ತಿದೆ. ಓ ಮೈ ಗಾಡ್ ಮೊಮ್ಮೆ, ನಾನಂತೂ ನಿನ್ನ ಕರ್ಕೊಂಬರಲ್ಲ, ನಿನಗೆಲ್ಲ ಆಗಲ್ಲ. ಇದೆಲ್ಲ ತುಂಬ ಈಸಿನೇ ಅಲ್ಲ. ಇದು ಏನೇ ಕಾರಣ ಬಂದರೂ ಅಷ್ಟೇ, ಎಲ್ಲ ಬಂದರೂ ಅಷ್ಟೇ, ಇಲ್ಲೆಲ್ಲ ಕರ್ಕೊಂಬರೋ ಸಾಧ್ಯನೇ ಇಲ್ಲ. ಬಟ್ ವಿಡಿಯೋದಲ್ಲಿ ನೋಡ್ಕೊಂಬಿಡು. ಇಲ್ಲಿ ನಮಗೆ ಈ ಥರ ಇದೆ, ನೀನು ಕರ್ಕೊಂಬಂದರೆ ಕಷ್ಟ ಆಗುತ್ತೆ ತುಂಬ. ಇಲ್ಲೇ ನೋಡ್ಕೊಂಡು ಮಮ್ಮಿ.
ಅಪ್ಪ ದೇವರೇ ತಲೆನೋವು ಬಂದ್ಬಿಡ್ತಾರೆ ನನಗೆ ಆ ಕೋಲ್ಡ್ಗೆ. ವಯಸ್ಸತ್ತ ಮುಚ್ಕೊಂಡ್ರೆ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಮುಚ್ಕೊತಿದೆ. ನಿಧಾನಕ್ಕೆ ಹೋಗ್ತಿದ್ದೀನಮ್ಮ, ಈ ರೋಡ್ ಮುಗಿತಾ ಇಲ್ಲ. ಹಾಂ, ಡಿವೈಸ್ ಅಂತೂ ಆಫೇ ಆಗೋಯ್ತು. ಅದು ಆನ್ ಆಗ್ತಾ ಇಲ್ಲ. ಅದು ಆಫ್ ಮಾಡಿ ಒಂದ್ಸಲ ಆನ್ ಮಾಡಬೇಕು. ಕೆಳಗಡೆ ಹೋಗ್ಬಿಡೋಣ ಫಸ್ಟು. ಹೋ ಅದು ಏನು ಹುಚ್ಚಮ್ಮ ದೇವರೇ, ಕಾಳು ಬಂದಿರ್ತಾರೆ ನಿಂತ್ಕೊಂಡು ಅಟ್ಟಾಡ್ತವ್ರೆ. ಇಲ್ಲ, ಹ್ಯೂಮನ್ ಕೆನಾಟ್ ಸ್ಟೇ ಇನ್ ಐಸ್ ಫಾರ್ ಮೋರ್ ದೆನ್ 45 minutes. ಇವಾಗ ಇದರಲ್ಲಿ ಯಾವುದದು ಸ್ನೋ ವರ್ಡು, ಅಲ್ಲೇ 45 minutes ಅಷ್ಟೇ ಬಿಡೋದು, ಅದ್ರ ಮೇಲೆ ಆಗಲ್ಲ ಅಂತ. ತುಂಬ ಎಲ್ಲ ಫುಲ್ ಕ್ಲಾತ್ ಕಿತಿಂಗೆಲ್ಲ ಕೊಟ್ಟು, ಬೂಟ್ಸಿಂದ ಟಾಪ್ ಟು ಬಾಟಮ್ ಎಲ್ಲ ಕೊಟ್ಟು 45 minutes ಅಷ್ಟೇ. ಹಾಂ, ಎಲ್ಲೇ ರೋಡು? ಓ ಇಲ್ಲೈತೆ. ಓ ಶೆಟ್, ವಾಟರ್ ಕ್ರಾಸಿಂಗ್ ಬೇರೆ ಐತೆ. ಬೇಡ ಬೇಡ ಬೇಡ, ಇಳಿದ್ರೆ ಕಷ್ಟ ಹತ್ಕೊಂಬರೋದು. ಪರವಾಗಿಲ್ಲ, ಐಲ್ ಗೋ ಆಫ್. ಇರೋ ಕೇಳಲೇ ಕೈ ತೋಸಲೇ. ಯಪ್ಪ, ಅವ್ರು ಬಂದಿಲ್ಲಮ್ಮ, ಬಾಮ್ಮ ನೀನು ಬರ್ರಿ ಬಾ. ಅಯ್ಯೋ, ಹೇಳಿದ್ರೆ ಅರ್ಥ ಆಗೋಲ್ಲ. ನಾವೇಣ ಹೇಳಿದ್ರೆ ನಾನು ಇಲ್ಲ ನಿಂತಿಲ್ಲ, ನಾನು ಮಾಡಿಲ್ಲ ನಾನು ಅಂತಾರೆ. ಅವರು ಅಷ್ಟೇ, ಇವನು ಅಷ್ಟೇನಪ್ಪ. ನೋಡಿ ಇಲ್ಲಿ ಬೋಳಿ ಮಕ್ಳು ಹೆಂಗೆ ಬರ್ತಾವ್ರೆ ಒಬ್ರಿಗೊಬ್ರು. ಕೈಯೆಲ್ಲ ಫುಲ್ ಶೋಲ್ಡ್ರೆಲ್ಲ ನನಗೆ ಫ್ರೀಸ್ ಆಗೋಯ್ತು. ಓಯ್ ಚುತ್ತಿಯ ನನ್ನ ಮಕ್ಕಳು, ಏನೋ ಬೋಳಿ ಮಕ್ಕಳ ನೀವೆಲ್ಲ, ಕಾಲ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಕು ನನ್ನ ಮಕ್ಕಳಿಗೆ. ಈ ಟರ್ನಿಂಗಲ್ಲಿ ಅದು ಏಯ್ಸಿರ್ಬೇಕಾರೆ ನಿಧಾನಕ್ಕೆ ಬರಬೇಕು, ನಿಧಾನಕ್ಕೆ ಬರೋಕ್ಕೆ ಸಾಯ್ತಾರೆ. ಈ ಎಲ್ಲೋ ಬರ್ಡ್ ಬೋಳಿ ಮಕ್ಕಳೇ ಹಿಂಗೆ ಜಾಸ್ತಿ. ಓಹೋ, ಅಯ್ಯೋ ವಾಮ. ಹಾಂ, ಆ ಕಡೆ ಲೆಫ್ಟ್ಗೆ ಹೋಗೋಕ್ಕೆ ಭಯ ನನಗೆ, ಸ್ಕಿಡ್ ಆಗ್ಬಿಡುತ್ತೆ. ಎಂಜಾಯ್ ಮಾಡ್ರಪ್ಪ, ಎಂಜಾಯ್ ಮಾಡಿರಿ. ಅರ್ನಿ, ಓಹೋ ಅರ್ನಿ ಅಂತ ತಲೆ ಫುಲ್ ಹಿಡ್ಕೊಂತು ನನಗೆ. ಕಾಮನ್ ಸೆನ್ಸ್ ಇಲ್ಲ ಜನಗಳಿಗೆ, ಏನು ಮಾಡೋದು? ತೆಗಿಬೇಡ, ನಿನಗೆ ಕಾಣಿಸ್ಬೇಕು, ಏನಾಗಬೇಕು? ಲೈಟಾಗಿ ಮುಚ್ಕೋ, ಸ್ವಲ್ಪ ತಕ್ಕೋ ಅಷ್ಟೇ, ಬೇಕಾರೆ ಫುಲ್ ಮುಚ್ಕೋ. ನನಗೆ ಫುಲ್ಲು ಚಳಿ ಆಗ್ತಿದೆ, ಫುಲ್ ತಲೆನೋವು ಬರ್ತಿದೆ ನನಗೆ. ಏನೇ ಈ ರೇಂಜಿಗೆ ಐತೆ ಸ್ನೋ, ಯಪ್ಪ ದೇವರೇ. ಹಾಂ, ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಆಕಾಶನೇ.
ನಾನು ಸಮ್ಮರಲ್ಲೂ ಈ ರೇಂಜ್ಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲಪ್ಪ. ತಲೆ ಫುಲ್ ನೋಡ್ತಿದ್ಯಮ್ಮ ನನಗೆ. ಸ್ವಲ್ಪ ತಕ್ಕೊಂಡೆ, ಅದು ಮುಚ್ಕೊಂಡೆ ತಿರ್ಗಾ ಏನು ಕಾಣ್ತಾ ಇಲ್ಲ ಸರಿಯಾಗಿ. ಸ್ವಲ್ಪ ಗಾಳಿ ಹೋಗುತ್ತಲ್ಲ ಆ ಐಸು, ಅದು ತಲೆ ನೋಡ್ತಿರ ಫುಲ್ಲು. ಅವ್ರು ನೋಡಿ ಇನ್ನು ಧೈರ್ಯ ಹೋಗ್ತವ್ರೆ. ನನಗಷ್ಟು ಧೈರ್ಯ ಇಲ್ಲ. ಬ್ಲ್ಯಾಕ್ ಹಾಕ್ಸಿದ್ರೆ ಸುಮ್ಮನೆ ಯಾಕೆ ರಿಸ್ಕು ಅಂತ. ಆಮೇಲೆ ಅದನ್ನು ಬಗ್ಗೆ ಎತ್ತೋದೇ ದೊಡ್ಡ ವಿಷಯ ಆಗ್ಬಿಡುತ್ತೆ. ಹಾಂ, ನೋಡಿ ಇವನು ಸ್ಲೋ ಓಡಿಸ್ತವನೆ.